ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ನನ್ನ ಆತ್ಮೀಯ ವೀಕ್ಷಕರೇ, ಇವತ್ತಿನ ದಿನ ಆಗಸ್ಟ್ 8ನೇ ತಾರೀಕು ಸೆಲೆಬ್ರೇಟ್ ಮಾಡ್ತೀವಲ್ಲ ಹಾರ್ಟಿಕಲ್ಚರ್ ಡೇ. ಅದ್ರ ಕುರಿತಾಗಿ ಮಾತನಾಡೋಣ. ಹಾರ್ಟಿಕಲ್ಚರ್ ಡೇನ ಯಾಕೆ ಮಾಡ್ತೀವಿ ಅಂತಂದರೆ, ಇದು ಬರ್ತ್ ಆ್ಯನಿವರ್ಸರಿ ಯಾರ್ದು ಅಂತ ಹೇಳಿದರೆ ಡಾಕ್ಟರ್ ಎಚ್ ಮರಿಗೌಡ ಅವ್ರದ್ದು. ಅವ್ರು ಏನು ಮಾಡ್ತಾರೆ, ಫಾದರ್ ಆಫ್ ಹಾರ್ಟಿಕಲ್ಚರ್ ಅಂತ ಕರಿತೀವಿ. ಅವರೇ ಹಾರ್ಟಿಕಲ್ಚರ್ನ ಕರ್ನಾಟಕದಲ್ಲಿ ತುಂಬ ಒಂದು ಬೆಳೆಸಿದಂಥವ್ರು ಅಂತ ಹೇಳ್ಬೋದು. ಮತ್ತು ಭಾರತದಲ್ಲಿ ಇವ್ರಿಗೆ ತುಂಬ ಒಂದು ಬೆಲೆ ಇದೆ ಅಂತಲೇ ಹೇಳ್ಬೋದು. ಇವರ ಬರ್ತ್ಡೇ ದಿನದಂದು ನಾವು ಇವತ್ತಿನ ದಿನ ಹಾರ್ಟಿಕಲ್ಚರ್ ಡೇಯನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಯಾಕಂತ ಹೇಳಿದ್ರೆ, ಸೆಲೆಬ್ರೇಟಿಂಗ್ ದ ಬ್ಯೂಟಿ ಆಫ್ ಪ್ಲಾಂಟ್ಸ್ ಆ್ಯಂಡ್ ಸಸ್ಟೈನಬಲ್ ಗಾರ್ಡನ್ ಅಂತಕ್ಕಂಥ ಹೆಸರಿನಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಏನಿದ್ರ ಸಿಗ್ನಿಫಿಕೆನ್ಸ್ ಅಂತ ಹೇಳಿದರೆ, ಆಗಸ್ಟ್ 8ರಂದು ಅವ್ರದ್ದು ಬರ್ತ್ ಆ್ಯನಿವರ್ಸರಿ ಅಂತ ನಾನು ಆಲ್ರೆಡಿ ಹೇಳಿದೆ. ಜೆವೆಲ್ ಆಫ್ ಹಾರ್ಟಿಕಲ್ಚರ್ ಅಥವಾ ತೋಟಗಾರಿಕೆಯ ವಜ್ರ ಅಂತಲೇ ಹೇಳ್ಬೋದು ಅವರನ್ನು. ಆವತ್ತಿನ ದಿನ ನಾವು ಸೆಲೆಬ್ರೇಟ್ ಮಾಡ್ತೀವಿ ಕರ್ನಾಟಕದಾದ್ಯಂತ. ಅದಲ್ಲದೆ ICRನ IIHR ಅಂತಿದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅಂತಕ್ಕಂಥದ್ದು ಬೆಂಗಳೂರಲ್ಲಿದೆ. ಅಲ್ಲಿ ಕೂಡ ನ್ಯಾಷನಲ್ ಲೆವೆಲಲ್ಲಿ ಇದನ್ನು ಫೇರನ್ನು ಅಥವಾ ಜಾತ್ರೆಯನ್ನು ಮಾಡಲಾಗ್ತದೆ. ಅಲ್ಲಿ ಏನಂದರೆ ಶೋಕೇಸಿಂಗ್ ಆಫ್ ಟೆಕ್ನಾಲಜಿ, ಎಲ್ಲ ಟೆಕ್ನಾಲಜಿಗಳನ್ನು ಶೋಕೇಸ್ ಮಾಡೋದಿರ್ಬೋದು, ಅಥವಾ ಹೈ ಯೀಲ್ಡಿಂಗ್ ವೆರೈಟೀಸನ್ನು ಪ್ರಮೋಟ್ ಮಾಡೋದಿರ್ಬೋದು, ಸ್ಟಾರ್ಟಪ್ ಅಪಾರ್ಚುನಿಟಿ ಕೊಡೋದಿರ್ಬೋದು, ಅದೆಲ್ಲವನ್ನು ಉದ್ದೇಶವನ್ನಾಗಿಟ್ಕೊಂಡು, ಅದಲ್ಲದೆ ಸಸ್ಟೈನಬಲ್ ಫಾರ್ಮಿಂಗ್ ಪ್ರಾಕ್ಟೀಸಸ್ಸು, ನ್ಯೂಟ್ರಿಷನಲ್ ಸೆಕ್ಯೂರಿಟಿ, ಬೂಸ್ಟಿಂಗ್ ಇನ್ಕಮ್ಮು, ಅದೆಲ್ಲವನ್ನು ಇಟ್ಕೊಂಡು ಇವತ್ತಿನ ದಿನ ಇದನ್ನು ಆಚರಿಸಲಾಗ್ತದೆ ಅಂತಕ್ಕಂಥದ್ದು. ಹಾರ್ಟಿಕಲ್ಚರ್ ಅಂದರೆ, ತೋಟಗಾರಿಕೆ ಅಂದರೆ ಅದು ಅಗ್ರಿಕಲ್ಚರ್ನ ಒಂದು ಅಂಗ ಅಂತ ಹೇಳ್ಬೋದು. ಇಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದರೆ, ಅಗ್ರಿಕಲ್ಚರ್ ಅಂತ ಹೇಳಿದರೆ ಕೇವಲ ಹಾರ್ಟಿಕಲ್ಚರು ಅಥವಾ ಫಾರೆಸ್ಟ್ರಿ ಅಂತಕ್ಕಂಥದ್ದಲ್ಲ, ಅದು ಮದರ್ ಆಫ್ ಆಲ್ ಕಲ್ಚರ್ಸ್ದು ಅದರ ಒಂದು ಅಂಗವಾಗಿ ಬಂದಿರತಕ್ಕಂಥದ್ದೇ ಇದು. ಫುಡ್ ಕ್ರಾಪ್ಸನ್ನ ಬಿಟ್ಬಿಟ್ಟು ಬೇರೆ ಬೆಳೆಗಳನ್ನು ಹೊಂದಿರೋದೇ ಹಾರ್ಟಿಕಲ್ಚರು. ಇದು ಮೋರ್ ಫೋಕಸ್ ಆನ್ ಏನಂತೆ, ಸ್ಮಾಲ್ ಪ್ಲ್ಯಾಂಟಿಂಗ್ ಇರ್ತವೆ, ಫ್ರೂಟ್ಸು, ವೆಜಿಟೇಬಲ್ಸು, ಸ್ಪೈಸಸ್ಸು, ಆರ್ನಮೆಂಟಲ್ ಪ್ಲ್ಯಾಂಟ್ಸು, ಟ್ರೀಸು, ಹರ್ಬ್ಸು, ನಟ್ಸು, ಮಶ್ರೂಮ್ಸು, ಇದೆಲ್ಲವನ್ನು ಫ್ಲವರ್ಸು, ಇವೆಲ್ಲವನ್ನು ಆಲ್ಗೆ, ಸ್ಪ್ರೌಟ್ಸು, ಸೀವೀಡು, ಗ್ರಾಸಸ್, ಇದೆಲ್ಲವನ್ನು ಕವರ್ ಮಾಡ್ತದೆ ಅಂತಕ್ಕಂಥದ್ದೇ ತೋಟಗಾರಿಕೆ. ತೋಟಗಾರಿಕೆಯಲ್ಲಿ ಏನೇನು ಇಕೋಸಿಸ್ಟಮ್ಗೆ ಯಾವುದೆಲ್ಲ ಬಯೋಡೈವರ್ಸಿಟಿ ಮತ್ತು ಇಕೋಸಿಸ್ಟಮನ್ನು ಮ್ಯಾನೇಜ್ ಮಾಡಿಕೊಂಡು, ಅಂದರೆ ಸಸ್ಟೈನಬಿಲಿಟಿ, ಸುಸ್ಥಿರತೆಯನ್ನು ಉಳಿಸ್ಕೊಂಡು ಯಾವ ರೀತಿ ನಾವು ಏನಂತ ಹೇಳಿದರೆ ತೋಟಗಾರಿಕೆಯನ್ನು ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕಂಥದ್ದು. ಅದರಲ್ಲಿ ಹಲವಾರು ತಾಂತ್ರಿಕತೆಗಳು ಬರ್ತವೆ, ಅವನ್ನೆಲ್ಲ ನೋಡಿಕೊಂಡು ಹೋಗೋಣ ಅಂತ ಹೇಳ್ತಾ, ಒಂದು ಇದರದ್ದು ಇಂಪಾರ್ಟೆನ್ಸ್ ಏನು ಅಂತಂದರೆ, ಎಕನಾಮಿಕ್ ಇಂಪಾರ್ಟೆನ್ಸ್ ಹೇಳಬೇಕಂದ್ರೆ ಸಿಕ್ಕಾಪಟ್ಟೆ ಜಾಬ್ಗಳು ಅಪಾರ್ಚುನಿಟಿ ಸಿಗ್ತದೆ. ನರ್ಸರಿಯಲ್ಲಿ ಇರ್ಬೋದು, ಲ್ಯಾಂಡ್ಸ್ಕೇಪಿಂಗಲ್ಲಿ ಇರ್ಬೋದು, ಗಾರ್ಡನಿಂಗಲ್ಲಿ ಇರ್ಬೋದು, ಸಿಟಿ ಸೆಂಟರ್ಗಳಲ್ಲಿರ್ಬೋದು, ಲೋಕಲ್ ಮತ್ತು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಇದಕ್ಕೆ ಬೆಲೆ ಇದೆ ಅಂತ ಹೇಳ್ಬೋದು. ಎನ್ವೈರ್ಮೆಂಟಲಲ್ಲಿ ಹೇಳಬೇಕು ಅಂದರೆ, ಕಾಂಬ್ಯಾಟಿಂಗ್ ಕ್ಲೈಮೇಟ್ ಚೇಂಜು, ಏನು ಕ್ಲೈಮೇಟ್ ಚೇಂಜ್ ಆಗ್ತಾಯಿದೆ ಇವತ್ತಿನ ದಿನ, ಏನೇನೋ ಆಗ್ತಾಯಿದೆಯಲ್ಲ, ಅದಕ್ಕೆ ಕಾರ್ಬನ್ ಸಿಕ್ವೆಸ್ಟ್ರಿಂಗು ಆಗಬೇಕು ಅಂತ ಹೇಳಿದರೆ ಹಾರ್ಟಿಕಲ್ಚರು, ಅಗ್ರಿಕಲ್ಚರು, ಫಾರೆಸ್ಟ್ರಿ ಇವೆಲ್ಲ ಬೇಕೇ ಬೇಕಲ್ವ. ಹಾಗಾಗಿ ಇದು ಒಂದು ತುಂಬ ಇಂಪಾರ್ಟೆಂಟು. ಮತ್ತು ಅದಲ್ಲದೆ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆಯನ್ನು ಉಳಿಸ್ಕೊಳ್ಳೋಕ್ಕೂ ಕೂಡ ಇದು ಬೇಕು ಅಂಥೇಳಿ. ನಂತರ ಡಿಫ್ರೆಂಟ್ ಟೈಪು, ಅದಲ್ಲದೆ ಹಲವಾರಿದೆ. ಸೋಷಿಯಲ್ಲು ಆಸ್ಪೆಕ್ಟ್ ಇರ್ಬೋದು, ಇವಾಗ ನಾವು ಎಕನಾಮಿಕಲ್ ಆ್ಯಂಡ್ ಇದನ್ನು ನೋಡಿದ್ವಿ, ಟೆಕ್ನಿಕಲ್. ಸೋಷಿಯಲ್ ಆಸ್ಪೆಕ್ಟ್ ಇರ್ಬೋದು, ಅದಲ್ಲದೆ ಬಯಾಲಜಿಕಲ್ಲು, ಕೆಮಿಕಲ್ಲು, ಎಲ್ಲ ರೀತಿಯಲ್ಲೂ ಹಾರ್ಟಿಕಲ್ಚರ್ ತುಂಬ ಇಂಪಾರ್ಟೆಂಟು. ಅದಲ್ಲದೆ ಎನ್ವೈರ್ಮೆಂಟ್ ಇವತ್ತಿನ ದಿನ ಸಿಕ್ಕಾಪಟ್ಟೆ ಪೊಲ್ಯೂಷನ್ನು ಹಾಳಾಗ್ತಾಯಿದೆ. ಅದೆಲ್ಲವನ್ನು ನೋಡಿದರೆ ನಾವು ಈ ಇಂಡಸ್ಟ್ರಿಯನ್ನು ಅಥವಾ ಈ ಅಂಗವನ್ನು ಬೆಳೆಸಲೇಬೇಕಾಗಿದೆ ಅಂತಕ್ಕಂಥದ್ದು. ಹೆಲ್ತು ಮತ್ತು ವೆಲ್ ಬೀಯಿಂಗಿಗೆ ಕೂಡ ಬೇಕು. ಮೆಂಟಲ್ ಹೆಲ್ತ್ ಇರ್ಬೋದು, ಅಥವಾ ನಮಗೆ ಬೇಕಾದಂಥ ಪೋಷಕಾಂಶಗಳು, ಕೆಲವೊಂದು ಪೋಷಕಾಂಶಗಳು ನಾವು ಬೆಳೀಲಿಕ್ಕೆ ಬೇಕು, ಕೆಲವೊಂದು ಪೋಷಕಾಂಶಗಳು ನಮ್ಮ ರಿಪೇರ್ ಮಾಡಲಿಕ್ಕೆ, ಬಾಡಿ ಯಾವಾಗಲೂ ಡ್ಯಾಮೇಜ್ ಆದಂಥ ಸಂದರ್ಭದಲ್ಲಿ ರಿಪೇರಿಗೆ ಬೇಕು, ಕೆಲವೊಂದು ರೋಗ ನಿರೋಧತೆಯನ್ನು ಬೆಳೆಸಲಿಕ್ಕೆ ಬೇಕಾಗ್ತದೆ. ಅದೆಲ್ಲವನ್ನು ಹೊಂದಿರೋದು ಅಂತ ಹೇಳಿದರೆ ತೋಟಗಾರಿಕೆ ಬೆಳೆಗಳು ಅಂತ ಹೇಳ್ಬೋದು. ಹಾಗಾಗಿ ನ್ಯೂಟ್ರಿಷನಲ್ ಬೆನಿಫಿಟ್ಸು ಇದೆ. ಹಾಗಾಗಿ ಇದು ಮೆಂಟಲ್ ಹೆಲ್ತ್ಗೂ ಬೇಕು, ಎಲ್ಲದಕ್ಕೂ ಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ, ರಾ ಮೆಟೀರಿಯಲ್ ಇವತ್ತಿನ ದಿನ ಏನು ಇಂಡಸ್ಟ್ರಿ ಇದೆ ಅದಕ್ಕೆಲ್ಲ ರಾ ಮೆಟೀರಿಯಲ್ ಸಪ್ಲೈ ಆಗ್ತಿರೋದು ಅಗ್ರಿ ಆ್ಯಂಡ್ ಹಾರ್ಟಿಕಲ್ಚರ್ ಮುಖಾಂತರವೇ ಅಂತ ಹೇಳ್ತಾ, ಬೇರೆ ಬೇರೆ ಬ್ರ್ಯಾಂಚ್ ಇದೆ ಹಾರ್ಟಿಕಲ್ಚರಲ್ಲಿ, ತೋಟಗಾರಿಕೆಯಲ್ಲಿ ಸಿಕ್ಕಾಪಟ್ಟೆ ಬ್ರಾಂಚಸ್ಗಳು ಬರ್ತವೆ. ನಾನು ಕೆಲವಿಷ್ಟು ಬೆರಳೆಣಿಕೆಯಷ್ಟನ್ನು ಮಾತ್ರ ಹೇಳ್ತಾ ಬರ್ತೇನೆ. ಮೊದಲನೇದಾಗಿ ಪೋಮಾಲಜಿ ಅಂದರೆ ಹಣ್ಣುಗಳ ಕುರಿತಾಗಿ ಚರ್ಚೆ ಮಾಡೋದು, ಅಲರಿಕಲ್ಚರ್ ಅಂದರೆ ವೆಜಿಟೇಬಲ್ಸ್ ಅಥವಾ ಕಾಯಿಪಲ್ಯ ಕುರಿತಾಗಿ ಚರ್ಚೆ ಮಾಡೋದು, ಫ್ಲೋರಿಕಲ್ಚರ್ ಅಂದರೆ ಹೂಗಳ ಕುರಿತಾಗಿ, ಲ್ಯಾಂಡ್ಸ್ಕೇಪ್ ಹಾರ್ಟಿಕಲ್ಚರ್ ಅಂತ ಹೇಳಿದ್ರೆ ನಾವು ಏನು ಮನೆ ಎದುರುಗಡೆ ಇರ್ಬೋದು ಡಿಸೈನ್ಸ್ ಮಾಡ್ಕೋತೀವಿ, ಲ್ಯಾಂಡ್ಸ್ಕೇಪ್ಸನ್ನು ಮಾಡ್ತೀವಲ್ಲ ಅದು ಇರ್ಬೋದು. ಆಮೇಲೆ ಪೋಸ್ಟ್ ಹಾರ್ವೆಸ್ಟ್ ಫಿಜಿಯಾಲಜಿ ಅಂತ ಹೇಳಿದರೆ
ನಾವು ಕೊಯ್ಲು ಮಾಡಿದ ನಂತರ ಕೊಯ್ಲೋತ್ತರ ತಂತ್ರಜ್ಞಾನ ಬಳಸ್ತೇವೆ. ಅಂದರೆ ಅದನ್ನು ಸೆಲ್ಫ್ ಲೈಫನ್ನು ಇಂಪ್ರೂವ್ ಮಾಡೋಕ್ಕೆ. ಅಂದರೆ ಅದು ಹಾಳಾಗಬಾರ್ದು, ತುಂಬ ದಿನ ಉರಿಬೇಕು ಅಂದರೆ ಅದನ್ನು ಉಪ್ಪಿನಕಾಯಿ, ಕೆಚಪ್ಪು, ಸಾಸು ಈ ಥರದ್ದು ಮಾಡ್ತೇವಲ್ಲ ಅದನ್ನು ಪೋಸ್ಟ್ ಹಾರ್ವೆಸ್ಟ್ ಕೊಯ್ಲೋತ್ತರ ತಂತ್ರಜ್ಞಾನ ಅಂತ ಕೂಡ ಹೇಳ್ತಾರೆ. ಇದಲ್ಲದೆ 10 ಹಲವಾರು ತಾಂತ್ರಿಕತೆಗಳಿದ್ದಾವೆ. ಇದು ಬ್ರ್ಯಾಂಚಸ್ಗಳಿದ್ದಾವೆ. ಇರಲಿ ಸದ್ಯಕ್ಕೆ ಮುಖ್ಯವಾದಂಥವನ್ನ ಇಲ್ಲಿ ನಾನು ಹೇಳಿದೆ. ಆಮೇಲೆ ಅರ್ಬೋರಿಕಲ್ಚರ್ ಅಂತ ಬರುತ್ತೆ, ಟರ್ಫ್ ಗ್ರಾಸ್ ಸೈನ್ಸ್ ಅಂತ ಬರುತ್ತೆ, ಆಮೇಲೆ ಇಂಟೀರಿಯರ್ ಸ್ಕೇಪಿಂಗ್ ಅಂತ ಬರುತ್ತೆ. ಸಿಕ್ಕಾಪಟ್ಟೆ ಇದ್ದಾವೆ. ಮೆಡಿಸಿನಲ್ ಆ್ಯಂಡ್ ಅರೋಮೆಟಿಕ್ ಪ್ಲಾಂಟ್ಸ್ ಕಲ್ಚರು, ಆರ್ನಮೆಂಟಲ್ ಹಾರ್ಟಿಕಲ್ಚರ್ ಅಂತ ಬರುತ್ತೆ. ಸಿಕ್ಕಾಪಟ್ಟೆ ಪ್ಲಾಂಟೇಶನ್ ಕ್ರಾಪ್ಸ್ ಕಲ್ಚರ್ ಅಂತಿದೆ. ಇರಲಿ ಅದೆಲ್ಲವನ್ನು ಒಂದು ಸ್ಥೂಲ ದೃಷ್ಟಿಯಲ್ಲಿ ನೋಡ್ಕೊಂಡು ಹೋಗೋಣ ಅಂತಕ್ಕಂಥದ್ದು. ಈಗ ಸುಸ್ಥಿರ ಕೃಷಿಗೆ ತೋಟಗಾರಿಕೆ ಯಾವ ರೀತಿ ಇಂಪಾರ್ಟೆನ್ಸ್ ಕೊಡುತ್ತೆ ಅಂತ ಹೇಳಿದರೆ, ಸಾವಯವ ಕೃಷಿಯ ಮಾಡಬೇಕಾದ್ರೆ ನ್ಯಾಚುರಲ್ ಫರ್ಟಿಲೈಸರು ಅನ್ನು ಬಳಸಿಬಿಟ್ಟು ಕ್ರಾಪ್ ರೊಟೇಷನನ್ನು ಮಾಡಿಕೊಂಡು ಜೊತೆಗೆ ಸಿಂಥೆಟಿಕ್ ಪೆಸ್ಟಿಸೈಡನ್ನು ಬಳಸ್ಕೊಳ್ದೆ ಏನು ಯಾವ ರೀತಿ ಬೆಳಿತೀವಿ, ಗ್ರೀನ್ ಲೀಫ್ ಮ್ಯಾನ್ಯೂರ್ ಇರ್ಬೋದು, ಕ್ರಾಪ್ ರೊಟೇಷನ್ ಇರ್ಬೋದು, ಬಯಾಲಜಿಕಲ್ ಮ್ಯಾನೇಜ್ಮೆಂಟ್ ಇರ್ಬೋದು, ಆ್ಯನಿಮಲ್ ಹಸ್ಬೆಂಡ್ರಿಯನ್ನು ಬಳಸ್ಕೊಳ್ಳೋದಿರ್ಬೋದು, ಬಯೋ ಫರ್ಟಿಲೈಸರು, ಮೆನ್ಯೂರ್ಸು, ವರ್ಮಿ ಕಾಂಪೋಸ್ಟ್ ಇವೆಲ್ಲ ಮಾಡ್ಕೊಂಡು ಏನು ಸಾವಯವ ಕೃಷಿ ಮಾಡ್ತೀವಿ, ಆ ಒಂದು ಸಾವಯವ ಕೃಷಿಯಲ್ಲಿ ವ್ಯಾಲ್ಯೂಯಬಲ್ ಕ್ರಾಪ್ಸು ಅಂತ ಹೇಳಿದರೆ ತೋಟಗಾರಿಕೆ ಬೆಳೆಗಳು. ಅವುಗಳನ್ನು ಬೆಳೆದಲ್ಲಿ ರೈತ ಒಳ್ಳೆಯ ಇಳುವರಿಯನ್ನು ಕಾಣ್ತಾನೆ. ಇಲ್ಲದಿದ್ದರೆ ಅದೇ ಜೋಳ ಗೋಧಿಯನ್ನು ಬೆಳೆದಾಗ ಅಷ್ಟಾಗಿ ಇಳುವರಿ ಕಾಣಿಸಲ್ಲ. ಬಟ್ ಅದು ಬೇಕು. ಬಟ್ ಇದು ತುಂಬ ಅವಶ್ಯಕತೆ ಇದೆ. ಅದಲ್ಲದೆ ಹೈ ವ್ಯಾಲ್ಯೂ ಕ್ರಾಪ್ಸ್ ಇವು ಅಂತ ಹೇಳ್ತಾ ಎಫಿಷಿಯಂಟ್ ಇರಿಗೇಷನ್ ಮೆಥಡ್ಸನ್ನು ಯೂಸ್ ಮಾಡಬೇಕಾಗುತ್ತೆ. ಡ್ರಿಪ್ ಇರ್ಬೋದು, ಸ್ಪ್ರಿಂಕ್ಲರ್ ಇರ್ಬೋದು, ಅದನ್ನು ಎಫಿಷಿಯಂಟ್ ಯುಟಿಲೈಜೇಷನ್ ಮಾಡಬೇಕಾಗುತ್ತೆ. ಅದಲ್ಲದೆ ಮಣ್ಣಿನ ಒಂದು ಗುಣಧರ್ಮ, ಮಣ್ಣಿನ ಆರೋಗ್ಯವನ್ನು ಕೂಡ ಕಾಪಾಡಬೇಕಾಗುತ್ತೆ. ಯಾವುದರಿಂದ? ಕಾಂಪೋಸ್ಟಿಂದ, ಮಲ್ಚಿಂಗಿಂದ, ಟಿಲ್ಲೇಜ್ ಮಾಡದೇನೆ ಹಾಗೆ ನಾವು ಬಳಸಬೇಕಾಗ್ತದೆ ಅಂತಕ್ಕಂಥದ್ದು. ಮತ್ತು 10 ಹಲವಾರು ರೈತ ಮಿತ್ರ ಪಕ್ಷಿಗಳು ಅಥವಾ ಕೀಟಗಳಿದ್ದಾವೆ. ಅವು ಏನು ಮಾಡ್ತವೆ ಅಂತ ಹೇಳಿದರೆ ರೈತನ ಮಿತ್ರರು. ಅವು ಪಾಲಿನೇಷನನ್ನು ಮಾಡ್ತಿರ್ತವೆ, ಅಂತಂದರೆ ಪರಾಗಸ್ಪರ್ಶವನ್ನು ಮಾಡ್ತಿರ್ತವೆ. ಅಂಥವು ಯಾವುವು ಅಂದರೆ ಬೀಸ್ ಇರ್ಬೋದು, ಬಟರ್ಫ್ಲೈಸ್ ಇರ್ಬೋದು, ಆ ಥರ ಇವಕ್ಕೆ ತೋಟಗಾರಿಕೆ ಬೆಳೆಗಳು ಬೇಕೇ ಬೇಕು ಅಂತ ಹೇಳ್ತಾ, ತೋಟಗಾರಿಕೆ ಬೆಳೆಗಳಿಗೂ ಕೂಡ ಇವೆಲ್ಲ ಬೇಕು ಅಂತ ಹೇಳ್ತಾ, ಒಂದಕ್ಕೊಂದು ಸಹಜೀವನ ನಡೆಸ್ತಕ್ಕಂಥ ಜೀವಿಗಳಿವು ಅಂತ ಹೇಳ್ತಾ, ರೋಲ್ ಆಫ್ ಟೆಕ್ನಾಲಜಿ ಇನ್ ಮಾಡರ್ನ್ ಹಾರ್ಟಿಕಲ್ಚರಲ್ಲಿ ಪ್ರಿಸಿಷನ್ ಫಾರ್ಮಿಂಗ್ಸ್ ಅಂತ ಬಂದಿದೆ. ಅದರಲ್ಲಿ ರೋಬೋಟಿಕ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಇದನ್ನು ಬಂದಿದೆ. ಅವುಗಳನ್ನು ಕೂಡ ನಾವು ಒಳ್ಳೆಯ ಇದರಲ್ಲಿ ಸೆನ್ಸರನ್ನು ಯೂಸ್ ಮಾಡಿ, ಡಾಟಾ ಅನಾಲಿಸಿಸನ್ನು ಯೂಸ್ ಮಾಡಿ, ರಿಯಲ್ ಟೈಮ್ ಡಾಟಾವನ್ನು ತೆಕ್ಕೊಂಡು ಆಪ್ಟಿಮೈಸ್ ಮಾಡಿ ಪ್ಲ್ಯಾಂಟ್ ಗ್ರೋತನ್ನು ತುಂಬ ಚೆನ್ನಾಗಿ, ಅಂದರೆ ಎಕ್ಸಲೆಂಟ್ ಸ್ಟ್ರಾಟಜಿಕ್ಕಾಗಿ ಪ್ಲ್ಯಾನ್ ಮಾಡ್ಕೊಂಡು ಬೆಳೆಯುವಂಥ ಒಂದು ವ್ಯವಸ್ಥೆ ಬಂದಿದೆ. ಅದನ್ನು ಕೂಡ ನಾವು ಇಲ್ಲಿ ಬಳಸ್ಕೊಳ್ಬೋದಾಗಿದೆ. ಹೈಡ್ರೋಪೋನಿಕ್ಸು ಮತ್ತು ಆಕ್ವಾಫೋನಿಕ್ಸ್ ಅಂತ ಬಂದಿದೆ, ಹೊಸ ಟೆಕ್ನಾಲಜಿ. ಹೈಡ್ರೋಪೋನಿಕ್ಸು ಅಂತ ಹೇಳಿದರೆ ನೀರಿಂದ ಬೆಳೀತಕ್ಕಂಥದ್ದು, ಅಥವಾ ಅಕ್ವಾಫೋನಿಕ್ಸು, ಹೈಡ್ರೋಪೋನಿಕ್ಸು ನೀರಿಂದ ಬೆಳೀತಕ್ಕಂಥ, ಮಣ್ಣು ಇರೋದೇ ಇಲ್ಲ, ಮಣ್ಣು ಇಲ್ಲದೇ ನೀರಲ್ಲೇ ಬೆಳೆಯೋದು, ಸಾಯಿಲ್ಲೆಸ್ ಗ್ರೋಯಿಂಗ್ ಮೆಥಡ್ ಇದು ಅಂತಕ್ಕಂಥದ್ದು. ಇದನ್ನು ಪುವರ್ ಸಾಯಿಲಲ್ಲೂ ಕೂಡ ಬಳಸ್ಬೋದು ಅಥವಾ ಇದರಲ್ಲೂ ಬಳಸ್ಬೋದು. ಇಲ್ಲಿ ನೋಡಿ, ನೀವು ಚಿತ್ರದಲ್ಲಿ ನೋಡ್ತಿರ್ಬೋದು, ಅದೇ ನೀರಲ್ಲಿ ಕೆಳಗಡೆ ಮೀನಿದೆ, ಮೇಲ್ಗಡೆ ಬೆಳೆಗಳು ಬೆಳೀತಾ ಇದ್ದಾವೆ. ಯಾರಿಗೆಲ್ಲ ಜಮೀನಿರಲ್ವೋ ಅಥವಾ ಇವತ್ತಿನ ದಿನ ಏನು ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ಮಣ್ಣು ಅಥವಾ ಜಾಗ ಕಡಿಮೆ ಆಗ್ತಾ ಇದೆಯಲ್ಲ, ಅಂಥ ಪರಿಸ್ಥಿತಿಯಲ್ಲಿ ಹೈಡ್ರೋಪೋನಿಕ್ಸು, ಅಕ್ವಾಫೋನಿಕ್ಸು ಮುಂಬರೋ ದಿನದಲ್ಲಿ ತುಂಬ ಬೆಲೆ ಬಾಳುವಂಥ ಅಥವಾ ಭವಿಷ್ಯದ ಬೆಳೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಸ್ಮಾರ್ಟ್ ಗ್ರೀನ್ ಹೌಸಸ್ ಕೂಡ ಬಂದಿದೆ. ಕಂಟ್ರೋಲ್ಡ್ ಎನ್ವೈರ್ಮೆಂಟ್ ಅಂದರೆ ಹೊರಗಡೆ ಯಾವುದೇ ರೀತಿ ಪರಿಸ್ಥಿತಿ ಇರಲಿ, ನಮಗೆ ಯಾವ ರೀತಿ ಪರಿಸ್ಥಿತಿ ಬೇಕು, ಬೆಳೆಗಳಿಗೆ ಯಾವ ರೀತಿ ಪರಿಸ್ಥಿತಿ ನಾವು ಬೇಕು ಅಂತಕ್ಕಂಥದ್ದನ್ನ ಅರ್ಥ ಮಾಡಿಕೊಂಡು ಅದನ್ನು ವ್ಯವಸ್ಥೆಯನ್ನು ಮಾಡಿಕೊಂಡು ಫಾಗರ್ ಹಾಕ್ಕೊಂಡು ಟೆಂಪ್ರೇಚರ್ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಕೆಲವಿಷ್ಟು ಸಿಸ್ಟಮ್ಗಳನ್ನು ಆ ರೀತಿ ಎಲ್ಲವನ್ನು ಹಾಕ್ಕೊಂಡು ಕಂಟ್ರೋಲ್ ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡಿ ಬೆಳೆಗಳನ್ನು ತೆಕ್ಕೊಳ್ಳೋದು, ಇದು ಕೂಡ ಗ್ರೀನ್ ಹೌಸ್ ಏನು ಅಂದರೆ ಟೆಕ್ನಾಲಜಿ ಅಂತಕ್ಕಂಥದ್ದನ್ನು ಮುಖಾಂತರ. ಆದರೆ ಇಲ್ಲಿ ಯಾವುದಂದ್ರೆ ಅದನ್ನು ಬೆಳೆಯೋಕ್ಕಾಗಿಲ್ಲ. ಒಳ್ಳೆ ವ್ಯಾಲ್ಯೂಯಬಲ್ ಬೆಳೆಗಳನ್ನು ಬೆಳೆದಾಗ ಏನು ಅಂದರೆ ಒಳ್ಳೆ ವ್ಯಾಲ್ಯೂಯಬಲ್ ತೋಟಗಾರಿಕೆ ಬೆಳೆಗಳನ್ನು ಬೆಳೆದಾಗ ಒಳ್ಳೆಯ ರೈತರಿಗೆ ಆದಾಯ ಬರ್ತದೆ ಅಂತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿನ ಎಲ್ಲ ಕಡೆ ವರ್ಕ್ಶಾಪ್ಸು, ಆಮೇಲೆ ಡೆಮಾನ್ಸ್ಟ್ರೇಷನ್ಸು, ಗಾರ್ಡನಿಂಗ್ ಟಿಪ್ಸು, ಆ ಥರದ್ದೆಲ್ಲ ಚಟುವಟಿಕೆಗಳು ನಡೆದಿವೆ. ಅದಲ್ಲದೆ ಸೇಲ್ ಆಗ್ತಾ ಇದ್ದಾವೆ. ನರ್ಸರಿ ಇರ್ಬೋದು, ಆ ಥರ ಒಳ್ಳೆಯ ಗಾರ್ಡನಿಂಗ್ ಪ್ಲ್ಯಾಂಟ್ಸ್ಗಳನ್ನು ಸೇಲ್ ಮಾಡ್ತಾಯಿದ್ದಾರೆ. ಎಕ್ಸಿಬಿಷನ್ಸನ್ನು ಮಾಡ್ತಾಯಿದ್ದಾರೆ. ಆಮೇಲೆ ಕಮ್ಯುನಿಟಿ ಗಾರ್ಡನ್ ಅಂದರೆ ಜೊತೆಗೆ ಸೇರಿ ಎಲ್ಲೋ ಒಂದು ಜಾಗದಲ್ಲಿ ಗಾರ್ಡನಿಂಗ್ ಮಾಡೋದಿರ್ಬೋದು, ಅಥವಾ ಅವೇರ್ನೆಸ್ ಟ್ರೈನಿಂಗನ್ನು, ಎಜುಕೇಷನ್ ಟ್ರೈನಿಂಗನ್ನು ಕೊಡೋದಿರ್ಬೋದು, ವಾಲಂಟಿಯರ್ ಆಗಿ ಪಾರ್ಟಿಸಿಪೇಷನನ್ನು ಮಾಡೋದಿರ್ಬೋದು, ಇದೆಲ್ಲ ಮಾಡ್ತಾಯಿದ್ದಾರೆ. ಮತ್ತು ಅದಲ್ಲದೆ ಒಟ್ಟಾರೆಯಾಗಿ ಇದನ್ನು ಹೇಳಬೇಕು ಅಂತ ಹೇಳಿದರೆ, ಮಣ್ಣಿನ ಗುಣಧರ್ಮವನ್ನು ಸುಧಾರಿಸೋದು, ಭಾರತೀಯ ಆರ್ಥಿಕತೆಯನ್ನು ಸುಧಾರಿಸೋದು, ವಾತಾವರಣದ ಗುಣಧರ್ಮವನ್ನು ಕಾಯ್ದುಕೊಂಡು ಹೋಗೋದು, ಅದರ ಜೊತೆಗೆ ಒಳ್ಳೆಯ ಸಸ್ಟೈನೇಬಲ್ ಸುಸ್ಥಿರ ಕೃಷಿಯನ್ನು ಉಳಿಸ್ಕೊಳ್ಳೋದು. ಹಾಗಾಗಿ ಇದನ್ನು ಮಾಡೋಣ ಅಂತ ಹೇಳ್ತಾ, ಲೆಟ್ಸ್ ವರ್ಕ್ ಟುಗೆದರ್ ಟು ಗ್ರೀನ್ ದ ವರ್ಲ್ಡ್ ಆ್ಯಂಡ್ ಗ್ರೋ ದ
ಗ್ರೋ ಅವರ್ ಫ್ಯೂಚರ್ ಅಂತ ಟ್ಯಾಗ್ಲೈನ್. ಇದರದ್ದು ಆ್ಯಕ್ಷನ್ ಏನು ಅಂತ ಹೇಳಿದರೆ, ಲೆಟ್ಸ್ ವರ್ಕ್ ಟುಗೆದರ್, ಎಲ್ಲ ಒಟ್ಟೊಟ್ಟಿಗೆ ವರ್ಕ್ ಮಾಡೋಣ. ಇದಕ್ಕೆ ಟು ಗ್ರೀನ್ ದ ವರ್ಲ್ಡ್, ಇಡೀ ಪ್ರಪಂಚವನ್ನು ಹಸಿರಾಗಿಸಲು. ಮತ್ತು ಆ್ಯಂಡ್ ಗ್ರೋ ಅವರ್ ಫ್ಯೂಚರ್, ನಮ್ಮ ಭವಿಷ್ಯವನ್ನು ಈ ಮುಖಾಂತರ ಬೆಳೆಸೋಣ ಅಂತಕ್ಕಂಥ ಒಂದು ಟ್ಯಾಗ್ಲೈನ್ ಮುಖಾಂತರ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.